ಇವತ್ತು ನಾವು ಮಾಯಾದಲ್ಲಿ ಈ ಬೇಸಿಕ್ ಮಾಡೆಲ್ನ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಮೊದಲು ಒಂದು ಕ್ಯೂಬ್ ತಗೊಳ್ಳಿ, ಆಮೇಲೆ ಕ್ಯೂಬ್ನ ಗ್ರಿಡ್ಗೆ ಕರೆಕ್ಟಾಗಿ ಅಲೈನ್ ಮಾಡ್ಕೊಳ್ಳಿ. ಸ್ವಲ್ಪ ಮೇಲ್ಗಡೆ ಡ್ರ್ಯಾಗ್ ಮಾಡಿ, ಮೇಲ್ಗಡೆ ಡ್ರ್ಯಾಗ್ ಮಾಡಿ, ಆಮೇಲೆ F11 ಪ್ರೆಸ್ ಮಾಡಿ, ಫೇಸ್ನ ಸೆಲೆಕ್ಟ್ ಮಾಡಿ, ಮೇಲ್ಗಡೆ ಫೇಸ್ನ ಈ ಏರೋ ಹಿಡಿದ್ಬಿಟ್ಟು ಸ್ವಲ್ಪ ಕೆಳಗಡೆ ಡೌನ್ ಮಾಡಿ, ಒಂದು ಸ್ವಲ್ಪ ಕೆಳಗಡೆ ಮಾಡಿ. ಓಕೆ, F8 ಪ್ರೆಸ್ ಮಾಡಿ, ಆಬ್ಜೆಕ್ಟ್ ಮೋಡ್ ಹೋಗುತ್ತೆ. ಆಮೇಲೆ ಈ ಸಿಂಬಾಲ್ ಮೇಲೆ ಕ್ಲಿಕ್ ಮಾಡಿ. ಈ ಗಿಜ್ಮೋ ಇದೆಯಲ್ಲ, ಇದು ಈ ಕ್ಯೂಬ್ನ ಸೆಂಟ್ರಿಗೆ ಅಲೈನ್ ಆಗುತ್ತೆ. ಆಮೇಲೆ F10 ಪ್ರೆಸ್ ಮಾಡಿ, ನಾಲ್ಕು ಸೈಡಲ್ಲಿರೋ ಎಡ್ಜಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಶಿಫ್ಟ್ ಹಿಡಿದ್ಬಿಟ್ಟು ಆಮೇಲೆ 4 ಎಡ್ಜಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿ, ಲೆಫ್ಟ್ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ಬಂದುಬಿಟ್ಟು ವಿವೆಲ್ ಕೊಡಿ. ಆಮೇಲೆ ಇಲ್ಲಿ ಬಂದುಬಿಟ್ಟು ಫ್ರ್ಯಾಕ್ಷನಲ್ಲಿ 0.3 ಅಂತ ಕೊಡಿ. ಓಕೆ, ಆಮೇಲೆ ತಿರ್ಗಾ ಎಂಟರ್ ಕೊಡಿ. ಮೊದಲು ಈ ಪಾರ್ಟ್ನ ಕ್ರಿಯೇಟ್ ಮಾಡೋಣ. 4 ಸೈಡಲ್ಲಿರೋ ಎಡ್ಜಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕಾರ್ನರ್ ಬಂದುಬಿಟ್ಟು ಕಾರ್ನರ್ ಎಡ್ಜಸ್ ಮೇಲೆ ಡಬಲ್ ಕ್ಲಿಕ್ ಮಾಡಿ, ಸೆಲೆಕ್ಟ್ ಆಗುತ್ತೆ. ಆಮೇಲೆ ಆಲ್ಟ್ ಹಿಡಿದ್ಬಿಟ್ಟು ಮಿಡಲ್ ಮೌಸಿಂದ ಡ್ರ್ಯಾಗ್ ಮಾಡಿ, ಮೂವ್ ಆಗುತ್ತೆ. ಆಮೇಲೆ ತಿರ್ಗಾ ಆಲ್ಟ್ ಹಿಡಿದ್ಬಿಟ್ಟು ಲೆಫ್ಟ್ ಕ್ಲಿಕ್ಕಿಂದ ಸ್ವಲ್ಪ ರೊಟೇಟ್ ಮಾಡ್ಕೊಳ್ಳಿ. ಆಮೇಲೆ ಶಿಫ್ಟ್ ಹಿಡಿದ್ಬಿಟ್ಟು ತಿರ್ಗಾ ಈ ಲೈನ್ ಈ ಎಡ್ಜ್ ಮೇಲೆ ಬಂದುಬಿಟ್ಟು ಡಬಲ್ ಕ್ಲಿಕ್ ಮಾಡಿ, ಸ್ವಲ್ಪ ರೊಟೇಟ್ ಮಾಡಿ. ತಿರ್ಗಾ ಶಿಫ್ಟ್ ಹಿಡಿದ್ಬಿಟ್ಟು ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ, ಏಜ್ ಮೇಲೆ ಈ ಥರ 4 ಸೈಡಲ್ಲೂ ಎಡ್ಜಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಬಂದು ಇಲ್ಲಿ BVL ಕೊಡಿ. ಓಕೆ, BVL ಕೊಟ್ಟ ಮೇಲೆ ಫ್ರ್ಯಾಕ್ಷನಲ್ಲಿ ಬಂದುಬಿಟ್ಟು 0.3 ಅಂತ ಕೊಡಿ. ಇವಾಗ ಸೆಗ್ಮೆಂಟಲ್ಲಿ 2 ಅಂತ ಹಾಕಿ, ಜಾಸ್ತಿ ಆಗೋದು, 2 ಅಂತ ಕೊಡಿ. ನೀವು ಸೆಗ್ಮೆಂಟ್ನ ಎಷ್ಟು ಜಾಸ್ತಿ ಮಾಡ್ತೀರೋ ಅಷ್ಟು ಸ್ಮೂತ್ ಆಗುತ್ತೆ ಕಾರ್ನರ್ಸ್ ಎಲ್ಲ. ಸೆಗ್ಮೆಂಟಲ್ಲಿ 3 ಕೊಡಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ನೀವು ಜಾಸ್ತಿ ಮಾಡ್ಕೋಬೋದು. ಇಷ್ಟು ಸಾಕು ಅನ್ಸುತ್ತೆ. ಓಕೆ, ಆಮೇಲೆ F8 ಪ್ರೆಸ್ ಮಾಡಿ, ಆಬ್ಜೆಕ್ಟ್ ಮೋಡ್ ಹೋಗುತ್ತೆ. ಇವಾಗ ಕೆಳಗಡೆ ಪಾರ್ಟ್ ಕ್ರಿಯೇಟ್ ಆಯಿತು. ಇವಾಗ ಮೇಲೆ ಈ ಪಾರ್ಟ್ನ ಕ್ರಿಯೇಟ್ ಮಾಡೋಣ. ಮೇಲೆ ಇರೋಣ ಸಿಲಿಂಡರ್ನ ತಗೊಳ್ಳಿ. ಆಮೇಲೆ ಸಿಲಿಂಡರ್ನ W ಪ್ರೆಸ್ ಮಾಡಿಬಿಟ್ಟು ಮೇಲೆ ಮೂವ್ ಮಾಡಿ. ಓಕೆ, ಇವಾಗ R ಪ್ರೆಸ್ ಮಾಡಿ, ಸ್ವಲ್ಪ ಇದರ ಸ್ಕೇಲ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. W ಪ್ರೆಸ್ ಮಾಡಿ, ಇದನ್ನ ಕೆಳಗಡೆ ಮೂವ್ ಮಾಡಿ. ಇನ್ನೂ ಸ್ವಲ್ಪ ಸ್ಕೇಲ್ ಚಿಕ್ಕಬೇಕು. ಆಮೇಲೆ R ಪ್ರೆಸ್ ಮಾಡಿ, ಸ್ಕೇಲ್ ಸ್ವಲ್ಪ ಕಡಿಮೆ ಮಾಡಿ. ಓಕೆ, W ಪ್ರೆಸ್ ಮಾಡಿ, ಆಮೇಲೆ ಇನ್ನೂ ಸ್ವಲ್ಪ ಕೆಳಗಡೆ ತೊಗೊಂಬನ್ನಿ. ಓಕೆ, ಇವಾಗ ಎಷ್ಟಾಯಿತು. ಇವಾಗ F9 ಪ್ರೆಸ್ ಮಾಡಿ, ಮೇಲಿರೋ ಎಲ್ಲ ವರ್ಟೆಕ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಥರ ಡ್ರ್ಯಾಗ್ ಮಾಡಿ ಸೆಲೆಕ್ಷನ್ ಆಗುತ್ತೆ. ಆಮೇಲೆ R ಪ್ರೆಸ್ ಮಾಡಿಬಿಟ್ಟು ಈ ಮಿಡಲ್ ಪಾಯಿಂಟ್ನ ಹಿಡಿದ್ಬಿಟ್ಟು ಒಳಗಡೆ ಡ್ರ್ಯಾಗ್ ಮಾಡಿ. ಓಕೆ, ಚಿಕ್ಕದಾಗುತ್ತೆ. ಓಕೆ, ಈ ಶೇಪಲ್ಲಿ ಬರುತ್ತೆ. ಸ್ವಲ್ಪ ಈ ಶೇಪಲ್ಲಿ. ಓಕೆ, ಇನ್ನೊಂದು ಸ್ವಲ್ಪ ಹೈಟಲ್ಲಿ ಬೇಕು ಇದು. ಆಮೇಲೆ W ಪ್ರೆಸ್ ಮಾಡಿ, W ಪ್ರೆಸ್ ಮಾಡಿಬಿಟ್ಟು ಸೆಲೆಕ್ಷನ್ ಮೋಡಲ್ಲಿನೇ ವರ್ಟೆಕ್ಸ್ ಸೆಲೆಕ್ಷನ್ ಮೋಡಲ್ಲಿನೇ W ಪ್ರೆಸ್ ಮಾಡಿ. ಆಮೇಲೆ ಇದನ್ನ ಸ್ವಲ್ಪ ಮೇಲೆ ಡ್ರ್ಯಾಗ್ ಮಾಡಿ, ಮೇಲೆ ಮೂವ್ ಮಾಡಿ. ಓಕೆ, ಇವಾಗ F8 ಪ್ರೆಸ್ ಮಾಡಿ
ಆಬ್ಜೆಕ್ಟ್ ಮೋಡ್ ಹೋಗುತ್ತೆ. ಮಾಯಲ್ಲಿ ನಿಮಗೆ ಈ ಬೇಸಿಕ್ ಮಾಡೆಲ್ ಕ್ರಿಯೇಟ್ ಆಯ್ತು. ಇವಾಗ ಈ ರೀತಿಯಾಗಿ ಬೇಸಿಕ್ ಮಾಡೆಲ್ನ ಮಾಯಾದಲ್ಲಿ ಕ್ರಿಯೇಟ್ ಮಾಡ್ಬೋದು 3D ಮಾಡೆಲ್ಸ್ನ. ಆಮೇಲೆ ಇಲ್ಲಿ ಫೈಲ್ಗೆ ಬಂದುಬಿಟ್ಟು ಸೇವ್ ಮಾಡಿ, ಸೇವ್ ಅಂತ ಕೊಡಿ. ಆಮೇಲೆ ಫೈಲ್ ಲೊಕೇಶನ್ನ ನಿಮ್ಗೆ ಎಲ್ಲಿ ಬೇಕು ಅಲ್ಲಿ ನೀವು ಪಾತ್ನ ಸೆಲೆಕ್ಟ್ ಮಾಡ್ಕೋಬೋದು. ನಾನು ಸದ್ಯಕ್ಕೆ ಡೆಸ್ಕ್ಟಾಪಲ್ಲಿ ಸೇವ್ ಮಾಡ್ತೀನಿ. ಡೆಸ್ಕ್ಟಾಪ್ ಅಂತ ಕೊಡಿ. ಬಂದುಬಿಟ್ಟು ಏನಾದರೂ ಒಂದು ನೀವು ನಿಮ್ಗೆ ಯಾವ ಹೆಸರು ಬೇಕೋ ಅದನ್ನ ಹಾಕೋಬೋದು. ನಾನು ಬೇಸಿಕ್ 3D ಮಾಡೆಲ್ ಅಂತ ಹಾಕ್ತೀನಿ. ಯಾವ ಬೇಕೋ ಅದನ್ನ ಹೆಸರು ಹಾಕಿಬಿಟ್ಟು ಸೇವ್ ಆ್ಯಸ್ ಮಾಡಿ. ಇವಾಗ ಇಲ್ಲಿ ನೋಡಿ ಬೇಸಿಕ್ 3D ಮಾಡೆಲ್ ಅಂತ ನಿಮ್ಮ ಫೈಲ್ ಹೆಸರು ಇಲ್ಲಿ ಸೇವ್ ಆಗಿರುತ್ತೆ. ಇಲ್ಲಿ ತಿರ್ಗಾ ಸೇವ್ ಮಾಡಿ ಬೇಕಿದ್ದರೆ ಕ್ಲೋಸ್ ಮಾಡ್ಕೋಬೋದು. ಇದೇ ಥರ 3D ಮಾಡೆಲ್ಸ್ನ ಬೇಸಿಕ್ 3D ಮಾಡೆಲ್ಸ್ನ ನೀವು ಕಲಿಬೇಕಂದ್ರೆ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ 3D ಮಾಡೆಲಿಂಗ್ ಕಲಿಬೇಕಂತಿದ್ದಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.